ಈಗ ನೇರವಾಗಿ ಮೈಸೂರಿನ ಕಡೆ ನೋಡೋದಾದ್ರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಫೈಟ್ ಬಹಳ ಜೋರಾಗಿದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಒಕ್ಕಲಿಗ ರಾಜಕಾರಣ ಜೋರಾಗಿದೆ. ಮೈಸೂರು ಗೆಲುವಿಗಾಗಿ ಸಿಎಂ ರಣತಂತ್ರ ಕೆಣಿತಾ ಇದ್ದಾರೆ. ಮೈಸೂರನ್ನ ಬಹಳ ದೊಡ್ಡ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಸಿಎಂ. ಆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಒಕ್ಕಲಿಗ ಅಸ್ತ್ರವನ್ನ ಹೂಡಿದ್ದಾರೆ. ಸಿದ್ದು ಒಕ್ಕಲಿಗ ಅಸ್ತ್ರಕ್ಕೆ ಎಚ್ಡಿಕೆ ಪ್ರತಾಪ್ ಸಿಂಹ ಪ್ರತ್ಯಸ್ತ್ರ ಪ್ರಯೋಗ ಮಾಡಿದ್ದಾರೆ. ಒಕ್ಕಲಿಗ ಅಭ್ಯರ್ಥಿ ಮಾತಿಗೆ ಎಚ್ಡಿಕೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಇದು ಮೈಸೂರಿನಲ್ಲಿ ಆಗ್ತಾ ಇರೋದು. ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಒಂದ್ ಕಡೆ ಸಿಎಂ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅದಕ್ಕೆ ಪ್ರತ್ಯಸ್ತ್ರವನ್ನ ಎಚ್ಡಿಕೆ ಮತ್ತು ಪ್ರತಾಪ್ ಸಿಂಹ ಪ್ರಯೋಗ ಮಾಡ್ತಿದ್ದಾರೆ. ಒಕ್ಕಲಿಗರ ಮೇಲಿನ ಪ್ರೀತಿ ಈಗ ಉಗ್ತಾ ಇದೆಯಾ ಅಂತ ಟೀಕೆ. ಸೋಲೋ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕಾಲೆಳೆದಿದ್ದಾರೆ ನಾಯಕರು. ಜೆಟಿಡಿ ಗುಡುಗಿನಿಂದ 3 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಒಂದಾಗಿದ್ದಾರೆ. ಚಾಮುಂಡೇಶ್ವರಿ, ಹುಣಸೂರು ಮತ್ತು ಪಿರಿಯಾಪಟ್ಟಣ. ಈ 3 ಕ್ಷೇತ್ರಗಳಲ್ಲಿ ಜೆಟಿಡಿ ಸಂಚಲನ. ಚಾಮುಂಡೇಶ್ವರಿಯ ಸೋಲಿನ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡಿದೆ ಕಾಂಗ್ರೆಸ್. ಸಿದ್ದರಾಮಯ್ಯ ಮಾತಿನ ಬಾಣಕ್ಕೆ ಜೆಟಿಡಿ ಮತ್ತೊಂದು ಕಡೆ ಪ್ರತಿ ಸವಾಲನ್ನ ಹಾಕ್ತಾ ಇದ್ದಾರೆ. ಈ ರೀತಿ ಮಾತಿನ ಏಟು ಎದುರೇಟು ಬಹಳ ಜೋರಾಗಿ ಕಂಡು ಬರ್ತಾ ಇರುವಂಥದ್ದು. ಚಾಮುಂಡೇಶ್ವರಿ, ಹುಣಸೂರು ಮತ್ತು ಪಿರಿಯಾಪಟ್ಟಣ ಈ 3 ಭಾಗದಲ್ಲಿ ಜೆಟಿಡಿ ಸಂಚಲನ ಮೂಡಿಸ್ತಾ ಇದ್ದಾರೆ. ತಮ್ಮ ತವರು ಕ್ಷೇತ್ರಗಳನ್ನ ಗೆದ್ದು ಮತ್ತೆ ಪ್ರತಿಷ್ಠೆ ಮೆರೆಯಬೇಕು ಅಂತ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಫೈಟ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಒಕ್ಕಲಿಗ ರಾಜಕಾರಣ ಈಗ ಬಹಳ ಜೋರಾಗಿ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಪರವಾಗಿ ಈಗ ಒಕ್ಕಲಿಗ ಅಸ್ತ್ರವನ್ನ ಹೂಡಿರುವಂತಹ ಕಾಂಗ್ರೆಸ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಅದನ್ನೇ ಇಟ್ಕೊಂಡು ಪ್ರಚಾರವನ್ನ ನಡೆಸ್ತಾ ಇದೆ. ಒಕ್ಕಲಿಗ ಅಭ್ಯರ್ಥಿ ಎನ್ನುವಂತಹ ಮಾತಿಗೆ ಮತ್ತೊಂದು ಕಡೆ ಮೈತ್ರಿ ಪಡೆ ಕೂಡ ಟಾಂಗ್ ಅನ್ನ ಕೊಡ್ತಾ ಇರುವಂಥದ್ದು. ಈ ಮೂಲಕ ಒಕ್ಕಲಿಗ ರಾಜಕಾರಣಕ್ಕೆ ವೇದಿಕೆಯಾಗಿರುವಂಥದ್ದು ಹಳೆ ಮೈಸೂರು ಭಾಗ. ಇವರು 2 ಸಾಲಿನ 3 ಸಾಲಿನ MLA ಆಗಿರೋದು ಜಿಟಿ. ಇದು 3ನೇದು. 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ಆದ್ರೂ 2 ಸಾರಿ ತಪ್ಪಿನಿಂದ ನಾವು ಸೋದಿವಿ. ಇವರು 2 ಸಾಲಿನ 3 ಸಾಲಿನ MLA ಆಗಿರೋದು ಜಿಟಿ. ಇದು 3ನೇದು. 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ಆದ್ರೂ 2 ಸಾರಿ ತಪ್ಪಿನಿಂದ ನಾವು ಸೋದಿವಿ. ಇವರು 2 ಸಾಲಿನ 3 ಸಾಲಿನ MLA ಆಗಿರೋದು ಜಿಟಿ. ಇದು 3ನೇದು. 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ಮಾಡಿಲ್ಲ. ಏನ್ ಕಡಿದು ಕಟ್ಟೆ ಹಾಕವನೆ ಅಂದ್ರಲ್ಲ, ಆ ಎಷ್ಟು ಕಟ್ಟೆ ನಾನು ಕಟ್ಟಿದ್ದೀನಿ, ಇವರೆಷ್ಟು ಕಟ್ಟೆ ಕಟ್ಟವ್ರೆ ಅಂತಕ್ಕಂಥದ್ದು ತೋರಿಸ್ಲಿ ಅಂತ ಅಲ್ವಾ. 83ರಲ್ಲಿ ನಿಮ್ಗೆ ಗೊತ್ತಾ ಕ್ಷೇತ್ರ? ನಿಮ್ಗೆ ಕರ್ಕೊಂಡು ಹೋಗಿದ್ವಾ ಚುನಾವಣೆಗೆ ನಾವು? ನೀವು ಇಲ್ಲದೆ ಕ್ಯಾನ್ವಾಸ್ ಮಾಡಲಿಲ್ವಾ? ಅವತ್ತು ಪ್ರೊಸೆಷನ್ ತೆಗಿಲಿಲ್ವ? ನಾನು ಪ್ರೊಸೆಷನ್ ನೋಡಿದ್ರೆ ನೀವು ಚುನಾವಣೆ ನಾಳೆ ಅಂತೇಳಿ ನಾನು ಅರೆಸ್ಟ್ ಮಾಡಿದ್ರು ಇಲ್ವಾ ಪೊಲೀಸ್ ಸ್ಟೇಷನಲ್ಲಿ ಬಂದು ಬಿಡಿಸಿದ್ರ ನೀವು? ಅಭ್ಯರ್ಥಿಯಾಗಿ 83 ಗೊತ್ತಾ ನಿಮಗೆ? ಚುನಾವಣೆ ಹೆಂಗೆ ನಡೆದಿದೆ, ಚಾಮುಂಡೇಶ್ವರಿ ಕ್ಷೇತ್ರ ಹೆಂಗಿದೆ, ಎಲ್ಲ ಗೆದ್ದೆಟ್ಟಿಗೆ ಅಧಿಕಾರ ಸಿಕ್ತು. ರಾಜ್ಯಕ್ಕೆ ಹೋದ್ರಿ, ಕಾವಲು ಸಮಿತಿ ರಾಜ್ಯ ಸುತ್ತೋದ್ರಿ. ಚಾಮುಂಡೇಶ್ವರಿ ಕ್ಷೇತ್ರ ನನಗೆ ಓಟ್ ಕೊಟ್ಟಿದೆ ಅಂತೇಳಿ ಯಾವತ್ತು ಏನು ಶಾಶ್ವತ ಕೊಡುಗೆ ಹೇಳಿ, ಇಂಥ ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ನೀವು, ಆಗ ನಾನು ಒಪ್ತೀನಿ. ನಾನು ಯಾಕೆ ಸುಮ್ಮನೆ ಬಂದಾಗೆಲ್ಲ ಈ ರೀತಿ ನೀವು ಸೋತ ಮೇಲೆ ಮುಗಿದೋಯ್ತು. ನಾನು ಗೆದ್ದಿದ್ದೀನಿ ಶಾಸಕ, ನನಗೇನು ಬಿಡ್ತಾ ಇದ್ದೀರಾ ಇಲ್ಲಿ? ಯಾರನ್ನ ಹಾಕಿದಿರಿ? ತಹಶೀಲ್ದಾರ್ನ, BO ಯಾರನ್ನ ಹಾಕಿದಿರಿ? EO ಯಾರನ್ನ ಹಾಕಿದಿರಿ? ಎಲ್ಲ ನಿಮ್ಮ ಬಂಧುಗಳನ್ನೇ ಹಾಕಿದಿರಿ. ನಿಮ್ಮ ಬಂಧುಗಳೇ ಇದ್ದಾರೆ. ತೆಗೆದು ಎಲ್ಲರೂ ತೆಗೆದು PDOಗಳನ್ನ ಯಾರನ್ನ ಹಾಕ್ತಾಯಿದ್ದೀರಿ? ನಾನು ಹೇಳ್ದೋ ಹಾಕ್ತಾಯಿದ್ದೀರಿ. MLA ಅಂತೇಳಿ MLA ಅಂತ ಗುರುತಿಸ್ತಿದ್ದೀರಾ? ನೀವು ಗುರುತಿಸಬೇಡ. ನಿಮ್ಮ ಅಧಿಕಾರಿಗಳು ಬೇಡ ನನಗೆ. ಆ ಕಾಂಟ್ರಾಕ್ಟರ್ ಬಂದರೆ ದುಡ್ಡು ನನಗೆ ಕೊಡಬೇಕು ಕಮಿಷನ್ ಅಂತೀರಿ. ಪ್ರತಿ ಚುನಾವಣೆ ಬಂದಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಜಿಟಿಡಿ ಮಾತಿನ ಏಟು ಎದುರೇಟು ಬಹಳ ಜೋರಾಗಿರುತ್ತೆ. ಒಂದು ಸ್ವಲ್ಪ ಸಮಯಕ್ಕೆ ಇಬ್ರು ಮತ್ತು ಒಂದಾದ್ರು ಅಂತ ಅನಿಸ್ತಿತ್ತು. ಆದರೆ ಈಗ ಅದು ಮೈತ್ರಿ ಪಡೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಜಿಟಿಡಿ ಕೂಡ ಅಷ್ಟೇ ಜೋರಾಗಿ ಎದುರೇಟು ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.